ಹೆಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಗುರುವಾರದ ದಿನ ಗುರುಪೂರ್ಣಿಮಾ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಕೊಂಡೆ. ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ನನ್ನ ರೂಟೀನ್ ಕೂಡ ಇದಾಗಿರುತ್ತೆ. ಹೊರಗಡೆ ರಂಗೋಲಿ ಬಿಟ್ಕೊಂಡಿದ್ದ ನಂತರ ದೇವ್ರ ಮನೆ ಹೊಸ್ತಿಲ ಹತ್ರನೂ ರಂಗೋಲಿ ಬಿಟ್ಕೊಂಡೆ. ಮಂತ್ರಾಲಯಕ್ಕೆ ಹೋಗಿದ್ದಾಗ ನಾನು ರಂಗೋಲಿ ಸ್ಟೆನ್ಸಿಲ್ಸ್ ತಂದಿದ್ದೆ. ಈಗ ಅದರಿಂದನೇ ರಂಗೋಲಿ ಬಿಟ್ಕೋತಿದ್ದೀನಿ ನಾನು ಡೈಲಿ. ರಂಗೋಲಿ ಬಿಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಫ್ರೆಶ್ ಅಪ್ ಆಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡೆ. ಗುರುವಾರ ಆಗಿದ್ದರಿಂದ ರಾಯರಿಗೆ ಹಾಗೂ ಸಾಯಿಬಾಬಾಗೆ ಪೂಜೆ ಮಾಡಿ ನಂತರ ನಾನು ದೇವಸ್ಥಾನಕ್ಕೆ ಹೊರಟೆ. ಮೊದಲು ನಾನು ಹೋಗಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈ ಮಠ ಬಂದು ಶಾಂತಿಲಾ ಥಿಯೇಟರ್ ಹತ್ರನೇ ಇದೆ. ಈ ಮಠ ಬಂದು ಸಿಟಿ ಲೊಕೇಟ್ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಯಾವಾಗ್ಲೂ ಪ್ರತಿ ಥರ್ಸ್ಡೇನೂ ರಶ್ ಇರುತ್ತೆ. ಗುರುಪೂರ್ಣಿಮಾ ಇದ್ದಿದ್ದರಿಂದ ಇವತ್ತು ತುಂಬಾ ರಶ್ ಇತ್ತು. ಆ್ಯಂಡ್ ಹೊರಗಡೆ ಈ ರೀತಿ ಡೆಕೋರೇಷನ್ ಮಾಡಿ ರಾಯರ ಮೂರ್ತಿನ ಇಟ್ಟಿದ್ರು. ರಾಯರನ್ನು ಕೂಡ ಅಷ್ಟೇ ಚೆನ್ನಾಗಿ ಹೂಗಳಿಂದ ಅಲಂಕರಿಸಿದ್ರು. ನೀವೇ ಬೇಕಿದ್ರೆ ನೋಡ್ಬೋದು. ನಂತರ ನಾನು ದೇವಸ್ಥಾನದ ಒಳಗಡೆ ಹೋದೆ ರಾಯರ ದರ್ಶನ ಪಡೆಯೋಕ್ಕೆ. ದೇವಸ್ಥಾನದಲ್ಲಿ ಕೂಡ ವೆರೈಟೀಸ್ ಆಫ್ ಫ್ಲವರ್ಸಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂತೆ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು. ನಂತರ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. ನಂತರ ರಾಯರ ದರ್ಶನ ಪಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಮಠನ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಮಂತ್ರಾಕ್ಷತೆ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ನಂತರ ಕಾಲೇಜ್ ಇದ್ದಿದ್ದರಿಂದ ಕಾಲೇಜ್ ಕಡೆ ಹೊರಟೆ. ಕಾಲೇಜ್ ಈಗಷ್ಟೇ ಸ್ಟಾರ್ಟ್ ಆಗಿರೋದ್ರಿಂದ 1 hour ಕ್ಲಾಸ್ ಇತ್ತು. ಕ್ಲಾಸ್ ಅಟೆಂಡ್ ಮಾಡಿಕೊಂಡೆ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ರಿಲೇಟೆಡ್ ವೀಡಿಯೋ ಮಾಡೋದಿತ್ತು. ವೀಡಿಯೋ ಮಾಡಿಕೊಂಡೆ. ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡುವಂಥ ಕ್ರಾಫ್ಟ್ಸ್, ಡೆಕೋರೇಷನ್ ಐಟಮ್ಸ್ ಎಲ್ಲನೂ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಕೆಲಸನ ಕಂಪ್ಲೀಟ್ ಮಾಡಿಕೊಂಡು ನಂತರ ನಾನು ಸಂಜೆ ಫ್ರೆಶ್ ಅಪ್ ಆಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದೆ. ಸಾಯಿಬಾಬಾ ದೇವಸ್ಥಾನದಲ್ಲೂ ಕೂಡ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದರು. ಸಾಯಿಬಾಬಾ ದರ್ಶನ ಪಡ್ಕೊಂಡು ನಂತರ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದಾಗಿತ್ತು ಗುರುವಾರದ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.